ಹಿರಿಯರಾದಂಥ ಗರ್ಗಟ್ ಸರ್ ಅವರೇ, ಈ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾದಂಥ ಬೆಳಕು ಸರ್ ಅವರೇ, ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ನಾವು ನಿಜವಾಗಿ ಅವರನ್ನು ನಾವು ನೆನೆಸ್ಬೇಕು. ಯಾಕಂತಂದ್ರೆ ಬೆಳಿಗ್ಗೆ ನಮ್ಗೆ ಬಹಳಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಹೇಳಿ ಮಲಗಿದವ್ರನ್ನ ಬಡಿದೆಬ್ಬಿಸುವಂಥ ಆ ಮಾತುಗಳು ನಿಜವಾಗಿಯೂ ನಮ್ಮ ಮಕ್ಕಳಿಗೆ ಸ್ಫೂರ್ತಿದಾಯಕ ಆಗ್ತಾವಂತ ಒಂದು ಆಶಾಭಾವನೆ ನನ್ನಲ್ಲಿದೆ. ಅದರ ಜೊತೆಗೆ ಗರ್ಗಟ್ಟಿ ಸರ್ ಅವರು ಮೇಲಿನ ಮೇಲೆ ನನ್ನ ವಾಟ್ಸಪ್ ನಂಬರಿಗೆ ಮಾಹಿತಿಗಳನ್ನು ಕಳಿಸ್ತಾ ಇದ್ರು. ನಾನು ನೋಡ್ತಾ ಇದ್ದೆ. ಆಮೇಲೆ ಕೊನೆಗೆ ನಾವು ಸ್ವಲ್ಪ ಡಿಸೆಂಬರ್ ಎಂಡ್ ಅಂದ ತಕ್ಷಣ ಭಾಷೆ ಶಿಕ್ಷಕರು ರಜೆ ಹೋಗೋದ್ರಿಂದ ಯಾವಾಗಾದರೂ ಒಮ್ಮೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಹೋಗಬೇಕು ಅನ್ನುವಂಥ ಒಂದು ಆಶೆಯನ್ನು ಹೊಂದಿದ್ವಿ. ಅದೇ ರೀತಿಯಾಗಿ ನಾನು ಬಸ್ನಲ್ಲೇ ಹಾಕಿದೆ, ಸೈನ್ಸ್ ಟೀಚರ್ಸ್ ಕ್ಯಾನ್ ಪ್ಲ್ಯಾನ್ ಫಾರ್ ದಿಸ್ ಅಂಥೇಳಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಕ್ಕಳನ್ನು ಕರೆದುಕೊಂಡು ಇಲ್ಲಿ ಕರ್ಕೊಂಡು ಬರಲಿಕ್ಕೆ ನಾವು ಯಶಸ್ವಿ ಆದವು. ಆದರೆ ನಾವು ಸರಿಗೆ ಫೋನ್ ಹಚ್ಚಿದವಾಗ, ಸರ್ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಮಾಡಿದ್ದೀವಿ, ಮತ್ತು ಯಾವ ರೀತಿ ನಮಗೆ ವ್ಯವಸ್ಥೆ ಇದೆ ಅಂತ ಕೇಳಿದೆ. ಇಲ್ಲ, ನೀವು ಉಚಿತ ಬರ್ಬೋದು, ನಾವು ಬಸ್ ಕಳಿಸ್ಕೊಡ್ತೀವಿ, ಮತ್ತು ಮಕ್ಕಳು ಎಷ್ಟು ನಾವು ಅಂತ ಕೇಳಿದ್ರು. ನಮಗೊಂದು ಅಂಜಿಕೆ ಅಥವಾ ಅಳಕೊಂಡು ಒಳಗಿತ್ತು. ಯಾಕಂದ್ರೆ ನಮ್ಮ 303 ಹುಡುಗರು ನಾವು ಹೆಂಗೆ ಕರ್ಕೊಂಡು ಹೋಗೋದು, ಸರ್ ಏನಂತ ಹೇಳಿದ್ರು ಅನ್ನುವಂಥ ಒಂದು ಅಳಕು ನನಗಿತ್ತು. ಸರ್ ಹೇಳಿದೆ, ಸರ್ ಇಷ್ಟು ನಾವು ಹೆಂಗೆ ಮಾಡೋದ್ರಿ ಅಂತ. ಇಲ್ಲ ಮೇಡಮ್, ನೀವು ಎಷ್ಟು ಹುಡುಗರು ಕರ್ಕೊಂಬರ್ತೀರಿ ಕರ್ಕೊಂಬರ್ರಿ, 303 ಕರ್ಕೊಂಬಂದ್ರು ಕರ್ಕೊಂಡ್ಬರ್ರಿ, ನಮ್ಗೆ ಖುಷಿ ಐತಿ. ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳಿಗೆಲ್ಲ ತೋರಿಸ್ಬೇಕನ್ನುವಂಥ ಒಂದು ನಮ್ದು ಆಶಾಭಾವನೆ ಐತಿ. ಅದಕ್ಕೆ ನೀವು ಬೇಕಾದಷ್ಟು ಕರ್ಕೊಂಡ್ಬರ್ರಿ ಅಂತ. ನನಗೆ ಒಂದು ಕ್ಷಣ ಜೀವ ಓದೋದು ಹೊಳೆ ಬಂದಂಗೆ ಆಯ್ತು. ಯಾಕಂದ್ರೆ ಇಟ್ಟೆ ಕರ್ಕೊಂಡ್ಬರ್ರಿ ಅಂದ್ರೆ ನಾ ಹೆಂಗೆ ಕರ್ಕೊಂಡು ಹೋಗ್ಲಿ, ನಮ್ಮ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಬೇಕು ಅನ್ನುವಂಥ ಒಂದು ಇಚ್ಛೆ ನನ್ನದಾಗಿತ್ತು. ನಿಜವಾಗಿಯೂ ನಮ್ಮ ಮಕ್ಕಳಲ್ಲಿ ಆಡಿಯೋ ವಿಡಿಯೋ ಎರಡೂ ನೋಡೋದ್ರಿಂದ ಇಲ್ಲಿ ನಮ್ಗೆ ಏನಾಯ್ತು ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಏನು ಮಾಡಿದ್ರು ಅನ್ನೋದನ್ನೆಲ್ಲ ನೋಡಿದ್ರು. ಬರೀ ಹೇಳೋದ್ರಿಂದ ಕೆಲವೊಂದಷ್ಟು ಕಲ್ಪನೆಗಳು ಕ್ಲಿಯರ್ ಆಗಂಗಿಲ್ಲ ಮಕ್ಕಳಿಗೆ. ನೋಡುವುದರಿಂದ ಅಥವಾ ಪ್ರಾಕ್ಟಿಕಲ್ ಮಾಡುವುದರಿಂದ ಆ ನೋಡಿದ್ದನ್ನು ಮಕ್ಕಳು ನೆನ್ಪಿಟ್ಕೊಂಡು ಬರೆಯುವಂಥ ಚಾನ್ಸಸ್ ಭಾಳ ಇರುತ್ತೆ. ಅಂಥ ಒಂದು ಅವಕಾಶವನ್ನು ಈ ಸಂಸ್ಥೆಯವರು ಮತ್ತು ಗರ್ಗಟ್ಟಿ ಸರ್ ಅವರು ನಮ್ಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ, ಆಮೇಲೆ ನಮ್ಮ ಈರ್ವರು ಶಿಕ್ಷಕಿಯರು ನಿಜವಾಗಿ ಅವ್ರನ್ನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಎಲ್ಲರೂ ಏನಾರು ಹೋಗೋದೈತಿ, ಹಿಂಗೆ ಐತ್ರಿ ಟೀಚರ್ ಅಂತ, ನಡಿ ಹುಡುಗರು ಕರ್ಕೊಂಡು ಹೋಗ್ರಿ ಅಂತ. ಅವರು ಕೂಡ ಅಷ್ಟೇ ಆಸಕ್ತಿ ಉಳ್ಳವರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ವಿದ್ಯಾರ್ಥಿನಿಯರು ನಾವು ಮುಂಚೆನೇ ಹೇಳಿದ್ವಿ, ಬೆಳವಂಕಿ ಹುಡುಗರು ಅಂದ್ಕೂಲೆ ಹುಡುಗರು ಭಾಳ ಗದ್ದಲ ಮಾಡ್ತಾವಪ್ಪ ಅಂಥೇಳಿ ಒಂದು ಸ್ವಲ್ಪ ಯಾರಿಗೂ ಅನಿಸ್ಬಾರ್ದು. ನಾ ಏನೂ ತ್ರಾಸು ತಗೊಳ್ಳಲಾರ್ದ ನೀವು ಕರ್ಕೊಂಡು ಬಂದು ಮತ್ತು ಯಾವುದೇ ರೀತಿಯ ನಿಶ್ಚಯಸ್ಥಾನ ನೀವು ಮಾಡಿಲ್ಲ, ಅದಕ್ಕೂ ಕೂಡ ಥ್ಯಾಂಕ್ಸ್. ಮತ್ತು ಸಮಾಧಾನವಾಗಿ ಕುತ್ಕೊಂಡು ಕುತೂಹಲದಿಂದ ನೋಡಿದ್ರಿ, ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರಿ. ಇದು ಮುಂದೆ ನಿಮ್ಮ ಭವಿಷ್ಯದೊಳಗೆ ಅನುಕೂಲ ಆಗ್ತದೆ. ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಮಾತುಗಳನ್ನು ನೋಡ್ತೀನಿ.